ಎಲ್ರಿಗೂ ನಮಸ್ತೆ. ಹೊಸ APK ಫೈಲ್ ಡೌನ್ಲೋಡ್ ಮಾಡ್ತಕ್ಕಂಥ PPTಯನ್ನು ನೋಡ್ತಾ ಹೋಗೋಣ. ಈಗಾಗಲೇ ಡೌನ್ಲೋಡ್ ಮಾಡಿ ಸರ್ವೆ ಮಾಡಿರ್ತಕ್ಕಂಥ APK ಫೈಲ್ ಏನಿದೆ ಅದನ್ನು ನಾವು ಅನ್ಇನ್ಸ್ಟಾಲ್ ಮಾಡಿ ಹೊಸದಾಗಿ ಬಿಟ್ಟಿರ್ತಕ್ಕಂಥ APK ಫೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದರೆ ಸಾಕಷ್ಟು ಮಾಹಿತಿ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸಮೀಕ್ಷೆ ಮತ್ತು ಆಫ್ಲೈನಲ್ಲಿ ಮಾಡ್ತಕ್ಕಂಥದ್ದು, ಈಗಾಗಲೇ ಪೂರ್ಣಗೊಂಡ ಮನೆಗಳ ಸಂಖ್ಯೆ, ಪೆಂಡಿಂಗ್ ಇರ್ತಕ್ಕಂಥ ಎಲ್ಲದನ್ನು ಕೂಡ ತೋರಿಸ್ತಾ ಹೋಗುತ್ತೆ. ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ನೋಡೋಣ. ಮೊದಲನಾಗಿ ಹೌ ಟು ಡೌನ್ಲೋಡ್ ದ ಆ್ಯಪ್. URL https://schedulecastsurvey.karnataka government in web. ಇಲ್ಲಿಗೆ ನಾವು ಬ್ರೌಸರ್ಗೆ ಇದಕ್ಕೆ ಏನು ಮಾಡಬೇಕು, ನಾವು ಲಿಂಕನ್ನು ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡುವುದು. ಬ್ರೌಸರ್ನಲ್ಲಿ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಬ್ರೌಸರ್ APK ಫೈಲ್ ಡೌನ್ಲೋಡ್ ಮಾಡಲು ಪ್ರಾರಂಭಿಸುತ್ತದೆ. ಈ ರೀತಿಯ ಫೈಲ್ಗಳು ನಿಮ್ಮ ಸಾಧನಕ್ಕೆ ಹಾನಿ ಮಾಡಬಹುದು ಎಂಬ ಎಚ್ಚರಿಕೆ ಬಂದರೆ ಸರಿ, ಓಕೆ ಮೇಲೆ ಟ್ಯಾಪ್ ಮಾಡಿ. ಮಹತ್ವದ ಸಲಹೆಗಳು. ಡೌನ್ಲೋಡ್ ಮಾಡಿದ ಬ್ರೌಸರ್ಗಾಗಿ ಅಜ್ಞಾತ ಆ್ಯಪ್ಗಳ ಸ್ಥಾಪನೆ. ಇನ್ಸ್ಟಾಲ್ ಅನ್ನೋನ್ ಆ್ಯಪ್ಸ್ ಅನುಮತಿಯನ್ನು ಸಕ್ರಿಯಗೊಳಿಸಿ. ನೋಡಿ, ಈ ರೀತಿ ಹೌ ಟು ಇನ್ಸ್ಟಾಲ್ ದ ಆ್ಯಪ್ ಅಂತಕ್ಕಂಥದ್ದು ಈ ರೀತಿ ಸ್ಟೆಪ್ಪಲ್ಲಿ ತೋರಿಸುತ್ತೆ. ಸ್ಕ್ಯಾನ್ ಮಾಡದೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನುಮತಿಗಳನ್ನು ಅನುಮತಿಸಬೇಕು. ನಂತರ ಮೂರನೇದು, ಹಳೆಯ ಆವೃತ್ತಿಯನ್ನು ಅನ್ಇನ್ಸ್ಟಾಲ್ ಮಾಡಿ, ಕ್ಯಾಶೆ ಕ್ಲೀನ್ ಮಾಡಿ, ಹೊಸ ಆವೃತ್ತಿಯನ್ನು ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ. ಆವೃತ್ತಿ ಸಂಖ್ಯೆಯನ್ನು ಪರಿಶೀಲಿಸಿ, ಅದು ನವೀನ ಆವೃತ್ತಿಯಾಗಬೇಕಾಗಿದೆ. ಇದೆಲ್ಲ ಅವಶ್ಯಕತೆ ಇಲ್ಲ. ಯಾಕೆ ಕ್ರ್ಯಾಶ್ ಆಗುತ್ತೆ ಅಂತಕ್ಕಂಥದ್ದು, ಆಂಡ್ರಾಯ್ಡ್ ಆವೃತ್ತಿ ಮೊಬೈಲು ಸರಿ ಇಲ್ಲ ಅಂದರೆ, ಅಥವಾ ದುರಸ್ತಿಯಾದ APK ಫೈಲ್ ಇದ್ದರೆ, ನೆಟ್ವರ್ಕ್ ಕಮ್ಮಿ ಇದ್ದರೆ, ಮೆಮೊರಿ ಕಮ್ಮಿ ಇದ್ದರೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಸಾಮಾನ್ಯವಾಗಿ ಪ್ರಾಬ್ಲಮ್ ಫೀಲ್ಡಲ್ಲಿ ಬರ್ತಕ್ಕಂಥವ್ರು ನೆಟ್ವರ್ಕ್ ಕವರೇಜ್ ಏರಿಯಾದಲ್ಲಿ ಇಲ್ಲ ಅಂದರೆ, ವೀಕ್ ಸಿಗ್ನಲ್ ಇದ್ದರೆ, ಇಂಟರ್ಮಿಟೆಂಟ್ ಕನ್ವೆಕ್ಸಿಟಿ ಇದ್ದರೆ, ಮಂದವಾದ ಇಂಟರ್ನೆಟ್ ವೇಗ ಇದ್ದರೆ, ಸಿಮ್ ಸಮಸ್ಯೆ ಇದ್ದರೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಸೊ ಇದು ಹೊಸದಾಗಿ ಮತ್ತೆ ಲಾಂಚ್ ಆಗಿರ್ತಕ್ಕಂಥ APK ಫೈಲನ್ನು ಡೌನ್ಲೋಡನ್ನು ಮಾಡ್ಕೊಳ್ತಕ್ಕಂಥ ವಿಧಾನ. ಈಗಾಗಲೇ ಮೊದಲು ಯಾವ ರೀತಿ ಇನ್ಸ್ಟಾಲ್ ಮಾಡಿದರೆ ಅದೇ ರೀತಿ ಇನ್ಸ್ಟಾಲನ್ನು ಮಾಡ್ಕೊಳ್ತಾ ಹೋಗೋದು. ಬಟ್ ಏನಪ್ಪ ಅಂದರೆ, ನಾವು ಈಗಾಗಲೇ ಸರ್ವೆ ಮಾಡಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಸಿಗ್ತಾ ಹೋಗುತ್ತೆ ಅಪ್ಡೇಟ್ ವರ್ಷನ್ನಲ್ಲಿ. ನಮಸ್ತೆ.